ಜಾವಿನಲ್ಲಿ ಕಾಫಿ ಘಮ ಹೊತ್ತು ತರೋ ಕಾರ್ಯಕ್ರಮ ಬೈಟು ಕಾಫಿಗೆ ಸ್ವಾಗತ. ಇವತ್ತು ನನ್ನ ಜೊತೆ ಇರೋ ಅತಿಥಿ ಸಂಗೀತವನ್ನೇ ಉಪಾಸನೆಯನ್ನಾಗಿಸ್ಕೊಂಡಿರೋ ಉಪಾಸನಾ ಮೋಹನ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಿಮ್ಮ ಬೆಳಗಿನ ಹೊತ್ತು ಹೇಗಿರುತ್ತೆ? ನಾನು ಬೆಳಗ್ಗೆ 5:45ಗೆ ಎದ್ದೇಳ್ತೀನಿ, ಆಟಕ್ಕೆ ಹೋಗ್ತೀನಿ. ದಿನ ಬ್ಯಾಡ್ಮಿಂಟನ್ ಆಡ್ತೀನಿ ನಾನು ಬೆಳಗ್ಗೆ ಹೊತ್ತು. ಅದು ಮುಗಿಸಿ ಬಂದ ಮೇಲೆ ನಂದು ಸಂಗೀತದ ಕೆಲಸ ಶುರುವಾಗುತ್ತೆ. 1.5 ತಾಸು ಅದು ಆಟ ಆಡಿ ಬರ್ತೀನಿ ನಮ್ಮ ಮನೆಗೆ. ಫಸ್ಟು 1.5 ತಾಸು ದೇಹಕ್ಕೆ, ಹೌದು, ಆಮೇಲೆ ಕಂಠಕ್ಕೆ. ಹೌದು. ಎಷ್ಟೊತ್ತು ಪ್ರಾಕ್ಟೀಸ್ ಮಾಡ್ತೀರಾ? ಡೈಲಿ ಪ್ರಾಕ್ಟೀಸ್ ಅಗತ್ಯ ಇದೆಯಾ? ಈಗ ಅಲ್ಲ, ಮಾಡಲೇಬೇಕು. ನಿರಂತರವಾಗಿ ಅದು ನಾವು ಅಭ್ಯಾಸ ಮಾಡ್ತಾನೇ ಇರಬೇಕು, ಅದು ನಿಲ್ಲೋದಿಲ್ಲ. ಆದರೂ ನಮಗೇನಂದರೆ ನಾನು ದಿನ ತರಗತಿ ತಗೊಳ್ಳೋದ್ರಿಂದ ಅದೇ ಒಂದು ಅಭ್ಯಾಸ ಆಗತ್ತೆ. ಓಕೆ. ಸಾಮಾನ್ಯ ಈ ಸಂಗೀತವನ್ನು ಕಂಪೋಸ್ ಮಾಡಬೇಕಾದ್ರೆ ಆ ಮೂಡ್ ಬೇಕು, ಆ ಲಹರಿ ಇರಬೇಕು. ಖಂಡಿತ ಕಷ್ಟ ಅಲ್ವಾ ಭಾವಗೀತೆಗಳನ್ನ? ಯಾಕೆಂದರೆ ಆಲ್ರೆಡಿ ಕವನ ಬರೆದಾಗ ಹೋಗಿರತ್ತೆ, ಅದನ್ನು ಟ್ಯೂನಿಗೆ ಹಾಕೋದು ಸ್ವಲ್ಪ ಕಷ್ಟ. ಇಲ್ಲ, ಅದೊಂದು ಅಭ್ಯಾಸ. ಅದು ನಾನು ಜಿ.ವಿ. ಅತ್ರಿ, ನನ್ನ ಗುರುಗಳಾದ ಜಿ.ವಿ. ಅತ್ರಿ ಅವ್ರ ಜೊತೆ ಇದ್ದೆ. ಅವ್ರ ಜೊತೆ ಇದ್ದಾಗ ಈ ಸಂಯೋಜನೆ ಹೇಗೆ ಮಾಡಬೇಕು, ಅಲ್ಲದೆ ನನ್ನ ಮಾನಸಿಕ ಗುರು ಸಿ ಅಶ್ವಥ್, ಅವರು ಮಾಡುವ ಎಲ್ಲ ಕೆಲಸವನ್ನು ನಾನು ಮೊದಲಿಂದ ನೋಡ್ತಾ ಬರ್ತಾ ಇದ್ದೆ. ಆ ರೀತಿ ನನ್ನ ಅಭ್ಯಾಸ ಬಂದಿದೆ, ಅದು ನಡೀತಾ ಇದೆ ಅದು. ಸರ್, ಇದಲ್ಲದೆ ನಿಮ್ಮ ಬೇರೆ ಹವ್ಯಾಸಗಳೇನಿದೆ? ಏನೇನು ಮಾಡ್ತೀರಾ ನೀವು? ನಾನು ಚಿಕ್ಕ ವಯಸ್ಸಲ್ಲಿ, ಅಂದರೆ ನಾನು ಮೊದಲಿಂದನೂ ಯಾವುದೇ ಒಂದು ಕಲೆ ನೋಡಿದ್ರೆ ಯಾಕೆ ಮಾಡಬಾರ್ದು ಅನ್ನೋದೇ ನನ್ನ ಮೊದಲಿಂದ. ನಾನು ಎಲೆಕ್ಟ್ರಿಷಿಯನ್ ಆಗಿದ್ದೆ, ಆಮೇಲೆ ಎಲೆಕ್ಟ್ರಾನಿಕ್ಸು. ನಾನು ಫಿಲಿಪ್ಸ್ ಕಂಪ್ನಿಯಲ್ಲಿ 7 ವರ್ಷ ಕೆಲಸ ಮಾಡಿದ್ದೀನಿ. 12 ವರ್ಷ ಎಲೆಕ್ಟ್ರಾನಿಕ್ ಫೀಲ್ಡಲ್ಲಿದ್ದೆ ನಾನು. ಆಮೇಲೆ ಟೈಲರಿಂಗ್ ಕೂಡ ಬರುತ್ತೆ, ನಾನು ಟೈಲರಿಂಗ್ ಮಾಡ್ತಾ ಇದ್ದೆ. ಒಳ್ಳೆ ಆರ್ಟಿಸ್ಟ್, ಬರಿತೀನಿ. ಇವತ್ತು ಕೂಡ ನಂದೆಲ್ಲ ಇನ್ವಿಟೇಷನ್ ಆಗಿರ್ಬೋದು, ಏನೋ ಬ್ಯಾನರ್, ಅದೆಲ್ಲ ನಾನೇ ಮಾಡ್ಕೊಳ್ಳೋದು. ನಾನು ಎಲ್ಲೂ ಯಾರ ಹತ್ರನೂ ಹೋಗೋದಿಲ್ಲ, ಕಂಪ್ಯೂಟ್ರಲ್ಲಿ ನಾನೇ ಮಾಡಿ ಎಲ್ಲ. ಟೈಲರಿಂಗು ಕಲ್ತಿದ್ವಿ? ಹೌದು. ನಾನು ಮೊದಲೆಲ್ಲ ಹೊಲಿತಾ ಇದ್ದೆ, ಬಟ್ಟೆ ಎಲ್ಲ ಹೊಲಿತಾ ಇದ್ದೆ. ಜುಬ್ಬಗಳು, ಶರ್ಟ್ಗಳು ಎಲ್ಲ ನಂದು ನಾನೇ ಹೊಲ್ಕೋತಾ ಇದ್ದೆ. ಅದೆಲ್ಲ ಒಂದು ಗ್ರೇಟ್ ಸರ್. ಯಾಕೆಂದರೆ ಸಾಮಾನ್ಯ ಯಾವುದೋ ಒಂದು ಫೀಲ್ಡಲ್ಲಿ ಇದ್ದವರು ಅದಕ್ಕೆ ಮಾತ್ರ ಸೀಮಿತ ಅಂತೇನೋ ಒಂದು ಅನ್ಕೊಂಡಿರ್ತೀವಿ. ಬಟ್ ನನಗೆ ಮೊದಲಿಂದನೂ ಅದೇ ಆಸೆ. ಇವತ್ತು ಕೂಡ ನಾನು ಕಲಿತಾ ಇರ್ತೀನಿ. ದಿನ ಕಲಿಯೋದಕ್ಕೆ ಆಸೆ ನನಗೆ. ಏನೇ ಆದರೂ ಅದನ್ನು ಕಲಿಬೇಕು, ಯಾಕೆ ಮಾಡಬಾರ್ದು ಅನ್ನೋದೇ ನನಗೆ. ನೋಡಿ, ಇವತ್ತಿನ ಜನ್ರೇಷನ್ ಮಕ್ಕಳು ಯಾರೇ ಆಗಿರ್ಬೋದು, ಇವತ್ತು ಯಾರೋ ತುಂಬ ಫೇಮಸ್ ಆಗಿರೋರು ಇರ್ಬೋದು, ಅವರದೇ ಆದ ಹಾಡಿಂದ ಅವರು ಪಾಪ್ಯುಲರ್ ಆಗ್ತಿಲ್ಲ. ಹಳೆ ತಲೆಮಾರವರು ಹಾಡಿರೋಂಥ ಹಾಡು ಇಟ್ಕೊಂಡೇ ಬೆಳೀತಾ ಇದ್ದಾರೆ. 20 ಹಾಡು ಇಟ್ಕೊಂಡು ಜೀವನ ಕಳೆದು ಬಿಡ್ತಾರೆ. ಇವತ್ತಿನ ಜನ್ರೇಷನಲ್ಲಿ ಸಿಂಗರಲ್ಲಿ ಒಬ್ರಿಗೂ ಅವ್ರದ್ದೇ ಆದ ಒಂದು ಹಾಡಿಲ್ಲ. ಅದನ್ನು ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಅವರ ಅಸ್ತಿತ್ವ ಉಳಿಯುತ್ತೆ, ಇಲ್ಲಾಂದರೆ ಅವರ ಅಸ್ತಿತ್ವ ಹೊಟ್ಟೋಗತ್ತೆ. ನಿಮ್ಮ ಫೇವ್ರೇಟ್ ಸಾಂಗ್ ಯಾವುದು? ನಂದು ತುಂಬ ಇದೆ, ಅಷ್ಟೊಂದಿದೆ. ನನಗೆ ಹೇಗೆ ಹೇಳಿ, ನಾನು ಒಂದೇ ಅಂತ ನನಗೆ ಇಲ್ವೇ ಇಲ್ಲ. ಯಾಕೆ ನಾನೊಬ್ಬ ಸಂಯೋಜಕ ಆಗಿರೋದ್ರಿಂದ ನನಗೆ ಹಲವಾರು ಗೀತೆಗಳು ನನಗೆ ಭಾಳ ಇಷ್ಟ ಆಗುತ್ತೆ. ಅದರಲ್ಲಿ ಈ ಬೆಳಗಿನ ಹೊತ್ತಿಗೆ ತಕ್ಕಂಗೆ ಒಂದು ಹಾಡು, ಒಂದು ಪಲ್ಲವಿ ನಮಗಾಗಿ. ಲಕ್ಷ್ಮೀನಾರಾಯಣ ಭಟ್ರ ಬರೆದಿದ್ದಾರೆ. ಅದು ನನ್ನ ಸಂಯೋಜನೆಯಲ್ಲಿ ತುಂಬ ಎಲ್ಲರೂ ಬಹಳ ಇಷ್ಟಪಟ್ಟಿರುವಂಥ ಒಂದು ಹಾಡು. ನಿನಗಾಗೆ ಕಾಯುತ್ತಿರುವೆ, ನೀನಿಲ್ಲದೆ ನೋಯುತ್ತಿರುವೆ, ಮರಳಿ ಮರಳಿ ಬೇಯುತ್ತಿರುವೆ, ಓ ಬೆಳಕೆ ಬಾ, ಬೇರಿಲ್ಲದೆ ಹೂವೆಲ್ಲಿದೆ, ಹೂವಿಲ್ಲದೆ ಫಲವೆಲ್ಲಿದೆ, ನಾನಿರುವೆನೇ ನೀನಿಲ್ಲದೆ, ನಿಜದೊಲವೇ ಬಾ, ನಿಜದೊಲವೇ ಬಾ ಬಾ. ಸೂಪರ್ ಸೂಪರ್ ಸರ್. ನಿಜವಾಗ್ಲೂ ನಮ್ಮ ಕಾಫಿ ಇವತ್ತು ಏನಿದೆ, ಇದಕ್ಕೆ ಒಂದು ಬೇರೆನೇ ಒಂದು ಟೇಸ್ಟ್ ಸಿಕ್ತು. ಧನ್ಯವಾದಗಳು. ಇವತ್ತಿನ ಕಾಫಿಯಲ್ಲಿ ಕಾಫಿಯ ಘಮದೊಂದಿಗೆ ಸಂಗೀತದ ನಾದವೂ ಇತ್ತು. ಇದು ನಿಮಗೂ ಇಷ್ಟ ಆಯಿತು ಅಂದ್ಕೊತೀನಿ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಬೈಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.